ಶ್ರಮಜೀವಿಗಳ ಬೃಹತ್ ಸಮಾವೇಶ ಕಾರ್ಯಕ್ರಮ ಗದಗ ಜಿಲ್ಲಾ ಕೊಳಚೆ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಮತ್ತು ಗದಗ ಜಿಲ್ಲಾ ಶ್ರಮಜೀವಿಗಳ ವೇದಿಕೆ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನಗರದ ವಿವಿಧ ಸ್ಲಂ ಪ್ರದೇಶದ ಕುಟುಂಬಗಳಿಗೆ ಕ್ರಯಪತ್ರಗಳ ವಿತರಣೆ, ಸ್ಲಂ ಪ್ರದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ನಗರದ ಶ್ರಮಜೀವಿಗಳಿಗೆ ಸನ್ಯಾನ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರದ ವಿವಿಧ ಯೋಜನೆಗಳ ಪತ್ರಗಳ ವಿತರಣೆ ಸಮಾರಂಭ ಶ್ರಮಜೀವಿಗಳ ಬೃಹತ್ ಸಮಾವೇಶ ನಗರದ ಡಾ ಬಾಬು ಜಗಜೀವನರಾವ ಕಲ್ಯಾಣ ಮಂಟಪದಲ್ಲಿ ರವಿವಾರ ಜರುಗಿತು. ಬಂದಾದ ನಂತರದಲ್ಲಿ ನಮಗೆ ವಾಂಬೆ ಹುಡ್ಕೋ ಯೋಜನೆಗಳ ಸಾಲ ಮನ್ನಾವನ್ನು ಇಂದಿನ ಸರ್ಕಾರದಲ್ಲಿ ಮಾಡಿಕೊಡೋದ್ರ ಮುಖಾಂತರವಾಗಿ ಸುಮಾರು 278 ಕೋಟಿ ರೂಪಾಯಿಗಳನ್ನು ಸ್ಲಂ ಜನರಿಗೆ ಆಗಿನ ಸರ್ಕಾರ ಮನ್ನಾ ಮಾಡೋದ್ರ ಮುಖಾಂತರವಾಗಿ ರಾಜ್ಯದಲ್ಲಿ ಸ್ಲಂ ಜನರಿಗೆ ಒಂದು ನೀತಿಯನ್ನು 2016ರಲ್ಲಿ ಜಾರಿ ಮಾಡಿ ಯಾವ ಸ್ಲಂ ಜನರನ್ನು ಅಭಿವೃದ್ಧಿಯಿಂದ ಆಚೆ ಇಟ್ಟಂಥ ಒಂದು ವ್ಯವಸ್ಥೆ ಇತ್ತು, ಅದನ್ನು ಬೇಡ, ಯಾವ ಜನರಿಗೆ ಬೇಕಾಗಿದೆ ಈ ಕಾಯ್ದೆ, ಆ ಕಾಯ್ದೆಯಲ್ಲಿ ಇರ್ತಕ್ಕಂಥ ಅಂಶಗಳು ಆ ಜನರೇ ಮಾತಾಡಬೇಕು ಅಂತಕ್ಕಂಥದ್ದನ್ನು ಮನಗಂಡಂಥ ಆಗಿನ ವಸತಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಮತ್ತು ಸ್ಲಂ ಬೋರ್ಡ್ ಅಧ್ಯಕ್ಷರು ಇವರೆಲ್ಲರೂ ಸೇರಿದಾಗೆ ಒಂದು ರಾಜ್ಯದಲ್ಲಿ ಸ್ಲಂ ಜನರು ಭಾಗವಹಿಸಬೇಕು ಅಂತಕ್ಕನ್ನ ಒಂದು ಮಹತ್ವಾಕಾಂಕ್ಷೆಯ ಒಂದು ನೀತಿಯನ್ನು ಜಾರಿಗೆ ತಂದರು. ಈ ಹಿಂದೆ 1973ರಲ್ಲಿ ದಿವಂಗತ ದೇವರಾಜ ಅರಸು ಅವರು ಈ ರಾಜ್ಯದಲ್ಲಿ ಸ್ಲಂ ಜನರಿಗೆ ಒಂದು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಕಾಯ್ದೆಯನ್ನು ಜಾರಿಗೊಳಿಸಿದರು. ಅದಕ್ಕೆ ಪೂರಕವಾಗಿ ಇವತ್ತು ಮೊನ್ನೆ ತಾನೇ ಹೋದ ತಿಂಗಳಲ್ಲಿ ನಮಗೇನು ಒಂದು ಸಭೆಯನ್ನು ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯ ಅವರು ಬೆಂಗಳೂರಿನಲ್ಲಿ ಕರೆದಂಥ ಸಂದರ್ಭದಲ್ಲಿ ಸ್ಲಂ ಜನರಿಗೆ ಅನುಕೂಲ ಆಗಿರ್ತಕ್ಕಂಥ ಈ ನೀತಿಯನ್ನು ರಾಜ್ಯದಲ್ಲಿ ಜಾರಿಗೊಳಿಸ್ತಕ್ಕಂಥ ಒಂದು ಬದ್ಧತೆಯನ್ನು ನಾನು ತಗೊಳ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಅವರು ಕೊಟ್ಟಿರ್ತಕ್ಕಂಥದ್ದಿದೆ. ಆತ್ಮೀಯರೇ, ಇವತ್ತು ಏನು 2023ರಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟದ ಮುಖಾಂತರವಾಗಿ ಪ್ರಜಾಪ್ರಭುತ್ವವನ್ನು, ಜನರ ಕಲ್ಯಾಣವನ್ನು, ಸಂವಿಧಾನದ ಆಶಯವನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಲಿಕ್ಕೆ ಮುಂದಾಗಿದೆ. ಇವತ್ತು ನುಡಿದಂತೆ ನಡೆದಿದ್ದೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಬಡ ಜನರಿಗೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಯಲ್ಲಿ 6ನೇ ಗ್ಯಾರಂಟಿಯಾಗಿ ವಸತಿ ಗ್ಯಾರಂಟಿಯನ್ನು ಸುಮಾರು 6,000 ಕೋಟಿ ರೂಪಾಯಿಗಳನ್ನು ಈಗಿನ ಸಿದ್ದರಾಮಯ್ಯ ಸರ್ಕಾರ ಸ್ಲಂ ಜನರಿಗೆ ಕೊಟ್ಟಿರ್ತಕ್ಕಂಥದ್ದಿದೆ. ಇದಕ್ಕೆ ಕಾರಣರಾಗಿರ್ತಕ್ಕಂಥವ್ರು ನಮ್ಮ ಪ್ರಸಾದ್ ಅಬ್ಬಯ್ಯ ಅವರು ಮತ್ತು ನೀವೆಲ್ಲರೂ ಸಹ ಸಂಘಟನೆಯಿಂದ ಏನು ಒತ್ತಾಯವನ್ನು ಮಾಡ್ತಕ್ಕಂಥದ್ದಕ್ಕೆ ವಿಧಾನಸಭೆಯಲ್ಲಿ ಧ್ವನಿಯಾಗಿ ಮುಖ್ಯಮಂತ್ರಿಗಳನ್ನು ಒಪ್ಪಿಸಿ ಇವತ್ತು ಏನು ಸೆಂಟ್ರಲ್ ಗೌರ್ಮೆಂಟ್ 1.5 ಲಕ್ಷ ಸಬ್ಸಿಡಿಯನ್ನು ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಯಲ್ಲಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 1.5 ಲಕ್ಷ ಕೊಟ್ಟು GST ಹಾಕಿ 1,32,000 ಪುನಃ ವಾಪಸ್ಸನ್ನು ನಮ್ಮ ಜೋಬಿಂದ ತಾಣ್ತಾ ಇತ್ತು. ಇದು ತಾಂಡ್ರೆ ಬಡವರು ಹೇಗೆ ಮನೆ ಕಟ್ಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕನ್ನೋದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಥ ಮಾಡಿಸಿದಂಥ ಸಂದರ್ಭದಲ್ಲಿ ಅವರು ಸುಮಾರು 6,000 ಕೋಟಿ ರೂಪಾಯಿಗಳನ್ನು ಒಂದು ಭರವಸೆಯನ್ನು ಕೊಟ್ಟು, ಗ್ಯಾರಂಟಿಯನ್ನು ಕೊಟ್ಟು ಇವತ್ತು ಇಡೀ ರಾಜ್ಯದಲ್ಲಿ 1,80,000 ಮನೆಗಳನ್ನು ಕಟ್ಟಲಿಕ್ಕೆ ಈ ಸರ್ಕಾರ ಪಣ ತೊಟ್ಟಿ ಮುಂದಾಗ್ತಾ ಇದೆ.
ಆದ್ಮೇಲೆ ಈಗಾಗಲೇ ಎಚ್ ಕೆ ಪಾಟೀಲ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ ಸ್ಲಮ್ ಜನರಿಗೆ ಮತ್ತು ಬಡ ಜನರಿಗೆ ಒಂದು ವಸತಿ ಮೂಲಭೂತ ಹಕ್ಕಾಗಬೇಕು, ವಸತಿ ಹಕ್ಕು ಕಾಯ್ದೆಯನ್ನು ಈ ರಾಜ್ಯದಲ್ಲಿ ಜಾರಿಗೊಳಿಸ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಸನ್ಮಾನ್ಯ ಅಧ್ಯಕ್ಷರು ಪ್ರಸಾದ ಭಯ ಸರ್ ಅವರು ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥದ್ದಾದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕನಸನ್ನು ಕಂಡರು, ಬಡವರ ಮುಖದಲ್ಲಿ ನಗು ಬರ್ತಕ್ಕಂಥದ್ದೇ ಸಂವಿಧಾನದ ಒಂದು ಆಶಯ ಆಗ್ತಕ್ಕಂಥ ಒಂದು ಒಂದು ಕನಸಿತ್ತು, ಅದನ್ನು ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವು ಮುಂದಾಗ್ತೀರಾ ಅಂತಕ್ಕಂಥ ಒಂದು ಭರವಸೆ ನಮ್ಮೆಲ್ಲರಲ್ಲೂ ಇದೆ. ಆದ್ಮೇಲೆ ಇವತ್ತು ರಾಜ್ಯದಲ್ಲಿ 2023ರಲ್ಲಿ ವಿಧಾನಸಭಾ ಚುನಾವಣೆ ಆದ ನಂತರದಲ್ಲಿ ಜನರ ಕಲ್ಯಾಣಕ್ಕೆ ಸರ್ಕಾರ ಪಣ ತೊಟ್ಟಿರ್ತಕ್ಕಂಥದ್ದಿದೆ. ಇವತ್ತೇನು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದರೂ, ಈ ಗ್ಯಾರಂಟಿ ಯೋಜನೆಗಳಿಂದ ಕನಿಷ್ಠ ಪ್ರತಿ ಕುಟುಂಬಕ್ಕೆ ಒಂದು ತಿಂಗಳಿಗೆ 4 ರಿಂದ 5 ಸಾವಿರ ನಮಗೆ ವರಮಾನ ಸಿಗ್ತಾ ಇರ್ತಕ್ಕಂಥದ್ದಿದೆ. ಈ ಗ್ಯಾರಂಟಿಯ ಫಲಾನುಭವಿಗಳನ್ನು ಇವತ್ತು ಹೀಯಾಳಿಸ್ತಕ್ಕಂಥ ಕೆಲಸವನ್ನು ಈ ಒಂದು ವ್ಯವಸ್ಥೆ ಮಾಡ್ತಾ ಇದೆ. ಈಗಾಗಲೇ ತಮಗೆ ಗೊತ್ತಿರ್ಬೋದು, ಈ ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸ್ತಕ್ಕಂಥವ್ರಿಗೆ ನಾವು ಸಮರ್ಥವಾಗಿರ್ತಕ್ಕಂಥ ಒಂದು ಉತ್ತರವನ್ನು ಕೊಡಬೇಕಾಗಿದೆ. ಯಾರಿಗೆ ಇವತ್ತು ಬಡವರಿಗೆ ಶಕ್ತಿ ಯೋಜನೆಯಲ್ಲಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ, ಅನ್ನಭಾಗ್ಯ ಯೋಜನೆಯಲ್ಲಿ ಬಡವರಿಗೆ ಒಂದಷ್ಟು ಸರ್ಕಾರದ ಆದಾಯದಲ್ಲಿ ತಮ್ಮ ಸಂಪತ್ತನ್ನು ಹಂಚಿಕೆ ಮಾಡ್ತಾ ಇದ್ದಾರೆ. ಇದು ಸಂವಿಧಾನದ ಸಮಪಾಲು ಸಮಬಾಳು ಆಶಯ. ಈ ಸಮಪಾಲು ಸಮಬಾಳು ಆಶಯವನ್ನು ಸಹಿಸ್ಕೊಳಕ್ಕಾಗ್ದಲೇ ಇರ್ತಕ್ಕಂಥವ್ರು ಜನರು ಇವತ್ತು ಎಲ್ಲರೂ ಸಹ ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ, ಸೋಮಾರಿಗಳೇ ಆಗಿದ್ದಾರೆ. ಈ ಸರ್ಕಾರ ಬಂದು ಸರ್ಕಾರದ ಬೊಕ್ಕಸಕ್ಕೆ ಹೊರೆಯನ್ನು ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಇವತ್ತು ಟೀಕಿಸ್ತಾ ಇದ್ದಾವೆ. ಮಾಧ್ಯಮಗಳು ಸಹ ಅದನ್ನೇ ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದಿದೆ. ಆದರೆ ಇವತ್ತು ಒಂದು ತಿಳ್ಕೊಬೇಕು, ನಮಗೆ ಈ ರಾಜ್ಯದಲ್ಲಿ 3,28,000 ಕೋಟಿಗಳಲ್ಲಿ 52,000 ಕೋಟಿಗಳನ್ನು ಮಾತ್ರ ಕೊಟ್ಟಿರ್ತಕ್ಕಂಥದ್ದಿದೆ. ಆದರೆ ಮೋದಿ ಸಾಹೇಬರು ಸುಮಾರು 3,50,000 ಕೋಟಿಗಳನ್ನು ಶ್ರೀಮಂತರು ನಡೆಸ್ತಾ ಇರ್ತಕ್ಕಂಥ ಕಂಪನಿಗಳ ಸಾಲವನ್ನು ಅವರ ತೆರಿಗೆಯನ್ನು ಮನ್ನಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. 3,50,000 ಕೋಟಿ ದೊಡ್ಡದ ಅಥವಾ 52,000 ಕೋಟಿ ದೊಡ್ಡದ? 52,000 ಕೋಟಿ ಬಡವರಿಗೆ ಕೊಟ್ಟಿರ್ತಕ್ಕಂಥ ಸಹಿಸ್ಕೊಳಕ್ಕಾಗ್ದಲೇ ಇರ್ತಕ್ಕಂಥ ಈ ವ್ಯವಸ್ಥೆ ಶ್ರೀಮಂತರಿಗೆ ಎಷ್ಟೇ ಬೇಕಾದರೂ ಕೊಡಲಿ, ಬಡವರಿಗೆ ಕೊಡ್ತಕ್ಕಂಥದ್ದು ಮಾತ್ರ ಅವ್ರಿಗೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಈ ಶ್ರಮಜೀವಿಗಳ ಸಮಾವೇಶದಲ್ಲಿ ನಾವು ಈ ಸರ್ಕಾರಕ್ಕೆ, ಬಡವರು ನಿಮ್ಮ ಜೊತೆಯಲ್ಲಿದ್ದೀವಿ, ದಯಮಾಡಿ ನೀವು ಬಡಜನರ ಕಲ್ಯಾಣವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸ್ದಲೆ, ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ನೀವು ಕಿವಿಗೊಡ್ದಲೇ ಸಂವಿಧಾನದ ಆಶಯವನ್ನು ಏನು ಈಡೇರಿಸ್ತಾ ಇದ್ದೀರಾ, ಆ ಈಡೇರಿಸ್ತಕ್ಕಂಥ ಕೆಲಸವನ್ನು ತಾವು ನುಡಿದಂತೆ ನಡೀತಾ ಇದ್ದೀರಾ, ಅದೇ ಥರದಲ್ಲಿ ನೀವು ಮುಂದುವರಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು, ಆಗ್ರಹವನ್ನು ನಾವು ನಿಮ್ಮೆಲ್ಲರ ಪರವಾಗಿ, ರಾಜ್ಯದ ಸ್ಲಮ್ ಜನರ ಪರವಾಗಿ ನಾವು ಈ ಸರ್ಕಾರವನ್ನು ಕೇಳ್ಕೊಳ್ತಾ ಇರ್ತಕ್ಕಂಥದ್ದಿದೆ. ಇವತ್ತು ತಾವೆಲ್ಲ ಕೂಡ ಬಹುದಿನಗಳ ಕನಸು, ನಾವು ಸ್ಲಮ್ನಲ್ಲಿ ವಾಸ ಮಾಡ್ತಾ ಇದ್ದೀವಿ, ಆದರೆ ಆ ಮನೆಗಳ ಮೇಲೆ ನಿಮಗೆ ಯಾವುದೂ ಅಧಿಕಾರ ಇರಲಿಲ್ಲ. ಇದು ನಾನು ಸ್ವಂತ ಯಜಮಾನಿ ಅನ್ನುವಂಥದ್ದು ಇರಲಿಲ್ಲ, ನಿಮಗೆ ಹಕ್ಕು ಇರಲಿಲ್ಲ. ಇವತ್ತು ಹಕ್ಕು ಪತ್ರಗಳನ್ನು ಕೊಡೋದ್ರ ಮೂಲಕ ಸುಮಾರು 70 ಜನರ ಒಂದು ಹಕ್ಕು ಪತ್ರಗಳನ್ನು ಕೊಟ್ಟಿದ್ದು ಮತ್ತು 52 ಕ್ರಯಪತ್ರಗಳನ್ನು ಕೂಡ ಕೊಟ್ಟಂಥದ್ದು. ಇವತ್ತು ರಿಜಿಸ್ಟ್ರೇಷನ್ ಆಗಿ ಇವತ್ತು ನಿಮ್ಮ ಮನೆಗಳಿಗೆ ನೀವು ಮಾಲಕರಾಗಿರಿ, ಭೂ ಮಾಲಕರಾಗಿರಿ. ನಿಮಗೆ ಇವತ್ತು ಆ ಮನೆಯ ಮೇಲೆ ಸಂಪೂರ್ಣವಾದಂಥ ಅಧಿಕಾರ. ಇವತ್ತು ನೀವೆಲ್ಲೇ ಲೋನ್ ಮಾಡ್ಬೋದು. ಇವತ್ತು ನೋಡ್ರಿ, ನಮ್ಮ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಹೆಚ್ಚು ಮಹಿಳೆಯರಿಗೆ ಒತ್ತನ್ನು ಕೊಟ್ಟೈತಿ. ಮನಿ ಕೂಡ ನಿಮ್ಮ ಹೆಣ್ಮಕ್ಳ ಹೆಸರು ಮೇಲೆ ಮಾಡೈತಿ. ಮನಿಗೆ 2,000 ರೂಪಾಯಿ ಬರೋದು ನಿಮ್ಮ ಹೆಣ್ಮಕ್ಳ ಮೇಲೆ ಬರಾಕತ್ತೈತಿ. ಇವತ್ತೆಲ್ಲ ಸಾಹುಕಾರರೆಲ್ಲ ಹೆಣ್ಮಕ್ಳಾಗ್ಯಾರ. ಅದಕ್ಕೆ ಸ್ವಲ್ಪ ಪುರುಷರು ನಮ್ಮ ಮೇಲೆ ಸಿಟ್ಟಾಗ್ಯಾರ, ಏನೆಲ್ಲ ಇವ್ರನ್ನ ಶ್ರೀಮಂತರು ಮಾಡಾಕತ್ತೀರಿ ಅಂತೇಳಿ. ಯಾಕಂದರೆ ಮಹಿಳೆ ಕೂಡ ಇವತ್ತು ಎಲ್ಲ ರೀತಿಯ ಸಾಮರ್ಥ್ಯ ಐತಿ. ಮಹಿಳೆ ಕೂಡ ಬರೀ 4 ಗೋಡೆಗೆ ಸೀಮಿತ ಆಗಿಲ್ಲ.
ಇವತ್ತು ಮಹಿಳೆಗೆ ಕೂಡ ಈ ದೇಶವನ್ನು ನಡೆಸುವಂಥ ಶಕ್ತಿ ಇವತ್ತು ಮಹಿಳೆಯರಿಗೂ ಕೂಡ ಇದೆ. ಇಂದಿರಾ ಗಾಂಧಿ ನೋಡಿರಿ, ಇವತ್ತು ಇಡೀ ದೇಶವನ್ನೇ ಭಾಳ ಯಶಸ್ವಿಯಾಗಿ ಆಳಿ ಇಡೀ ಇತಿಹಾಸ ಪುಟದಲ್ಲಿ ಮಹಿಳೆಯರ ಶಕ್ತಿ ಏನನ್ನುವಂಥದ್ದು ತೋರಿಸಿದ್ದು ದಿವಂಗತ ಇಂದಿರಾ ಗಾಂಧಿ. ಅದಕ್ಕೆ ಇವತ್ತು ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು. ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಈ ಬಡವರ ಬಗ್ಗೆ, ಶೋಷಿತರ ಬಗ್ಗೆ, ಯಾವತ್ತೂ ಕೂಡ ಮಹಿಳೆಯರ ಬಗ್ಗೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಏನೇ ಯೋಜನೆಗಳು ಮಾಡಿದರೂ ಕೂಡ ಇವ್ರನ್ನೂ ಕೂಡ ಮುಖ್ಯವಾಹಿನಿಗೆ ತರಬೇಕು, ಇವ್ರಿಗೂ ಕೂಡ ಸಮಾನವಾದಂಥ ಅವಕಾಶ ಸಿಗಬೇಕಂತೇಳಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ತನ್ನ ನಿಲುವನ್ನು ಹೊಂದಿದೆ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತೇನಾದರೂ ಸಂವಿಧಾನ ಬರಿದೇ ಇದ್ದರೆ ಇವತ್ತು ನಾವೆಲ್ಲ ಶೋಷಿತ ಜನಾಂಗ ಊರಿನಿಂದ ಹೊರಗಿರ್ತಿದ್ವಿ. ಬಹುಶಃ ನಮ್ಮ ನೆರಳು ಬಿದ್ದರೆ ಅವ್ರಿಗೆಲ್ಲೋ ಒಂಥರ ಅಪಶಕನ ಅಂತ. ನಮ್ಮ ಹೆಜ್ಜೆಗಳು ಕೂಡ ಅದನ್ನು ಯಾರೂ ಕೂಡ ತುಳಿಬಾರ್ದು. ಅದಕ್ಕೆ ಹಿಂದೆ ಕಸಬರಿಗೆ ಕಟ್ಕೊಂಡು ಹಿಂದೆ ನಾವು ನಡೆದಂಥ ಹೆಜ್ಜೆ ಅಳಗಿಸ್ಕೊಂಡು ಹೋಗ್ಬೇಕು. ನಮ್ಗೆ ಯಾರಿಗೂ ಕೂಡ ಶಿಕ್ಷಣ ಸಿಗಬಾರ್ದು, ನಮ್ಗೆ ಯಾರಿಗೂ ಕೂಡ ಮತದಾನದ ಹಕ್ಕಿರಲಿಲ್ಲ. ಇದನ್ನೆಲ್ಲ ಕೊಟ್ಟಿದ್ದು ನಿಜವಾಗಿ ಕೂಡ ನಮಗೆ ಕಣ್ಣಿಗೆ ಕಾಣುವಂಥ ದೇವರು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು. ಇಲ್ರಿ, ಇವತ್ತೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಬಾಬಾ ಸಾಹೇಬರು ಯಾವ ಜಾತಿನೂ ಅಲ್ಲ, ಎಲ್ಲ ಜಾತಿ ಜನಾಂಗದವ್ರು ಕೂಡ. ಇವತ್ತೇನಾದರೂ ನಿಮಗೆ ಆಸ್ತಿ ಪಾಲು ಸಿಗಾಕತ್ತೈತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ನಿಮಗೆ ಹೆರಿಗೆ ರಜಾ ಸಿಗಾಕತ್ತೈತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಮಹಿಳೆಯರಿಗೆ ಏನಾದರೂ ಶಿಕ್ಷಣ ಸಿಗಾಕತ್ತೈತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಂಥ ಮಹಾನ್ ನಾಯಕಂದು ಇವತ್ತು ನಾವೆಲ್ಲ ಮಹಿಳೆಯರು ಫಸ್ಟ್ ಯಾವುದೇ ಕಾರ್ಯಕ್ರಮ ಮಾಡಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಟು ಪೂಜೆ ಮಾಡಬೇಕು. ಮಹಿಳೆ ಕೂಡ ಅಬಲೆ ಇಲ್ಲ. ಇವತ್ತು ಅವಳು ಕೂಡ ಎಲ್ಲವನ್ನು ಕೂಡ ನಡೆಸುವಂಥ ಶಕ್ತಿ ಇದೆ ಅನ್ನುವಂಥದ್ದು. ಮಹಿಳೆಯರು ಕೂಡ ಈ ದೇಶದ ಆಡಳಿತದಲ್ಲಿ ಭಾಗಿಯಾಗಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಸಂವಿಧಾನದಲ್ಲಿ ನಿಮಗೆಲ್ಲ ಹಕ್ಕನ್ನು ಕೊಟ್ಟಿದ್ದಾರೆ. ಇವತ್ತು ಈ ಸ್ಲಮ್ ಬೋರ್ಡ್ ಅನ್ನುವಂಥದ್ದು 1975ರಲ್ಲಿ ದೇವರಾಜ್ ಅರಸೋರು ಅವರು ಈ ಬೋರ್ಡ್ ಸ್ಥಾಪನೆ ಮಾಡ್ತಾರೆ. ಪಾಪ 100ಕ್ಕೆ 50% SC/ST ಜನ ಈ ಸ್ಲಮ್ನಲ್ಲಿ ವಾಸವಾಗಿರ್ತಾರೆ. ಸುಮಾರು ಒಂದು 27% ಎಲ್ಲ ಮೈನಾರಿಟೀಸ್, ಬ್ಯಾಕ್ವರ್ಡ್ಸ್. ಸುಮಾರು 70-80% ಎಲ್ಲ ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು. ವಿಶೇಷವಾಗಿ 80% ಜನ ಶೋಷಣೆಗೊಳಗಾದಂಥ ಜನನೇ ಈ ಸ್ಲಮ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವ್ರಿಗೆ ತಲೆ ಮೇಲೆ ಸೂರಿಲ್ಲ, ಇರಲಿಕ್ಕೆ ಮನೆ ಇಲ್ಲ. 2 ಹೊತ್ತು ಊಟ ಮಾಡಬೇಕಂದ್ರೆ ಇವತ್ತು ಕೆಲಸ ಮಾಡಿ ನಾವು ಊಟ ಮಾಡಬೇಕು. ನಮ್ಗೆ ಯಾವುದೋ ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಈ ದೇಶದ ಸಂಪತ್ತಿನಲ್ಲೇ ನಮ್ಗೆ ಯಾವುದೋ ಪಾಲಿಲ್ಲ, ನಮ್ಗೆ ಯಾವುದೋ ಹೊಲ ಮನಿ ಯಾವುದೂ ಇಲ್ಲ. ಇವತ್ತು ಅಂತಹ ಸಂಕಷ್ಟದಲ್ಲಿ ನಾವು ಜೀವನ ಮಾಡಕತ್ತೀವಿ. ಈ ದೇಶದ ಕೆಲವು ಒಂದು 3% ಇದ್ದಂಥ ಜನಾಂಗ ಇಡೀ ದೇಶದ 73% ಸಂಪತ್ತು ಅವ್ರ ಕೈಯಲ್ಲೈತಿ. ಉಳಿದಂಥದ್ದೆಲ್ಲ ನಾವೆಲ್ಲ ಸೇರ್ಕೊಂಡು ಹಂಚ್ಕೊಂಡು ತಿಂತೀವಿ. ಇವತ್ತು ಅಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲ ಭಾಳ ಸಂಕಷ್ಟದಲ್ಲಿದ್ದೀವಿ. ನಾವು ಅರ್ಥ ಮಾಡ್ಕೊಳ್ಬೇಕಿಲ್ಲಿ. ಬರೀ ಇವತ್ತು ಹಕ್ಕುಪತ್ರ ಬಂದೈತಿ ಅಂತಂದ್ರೆ, ಹಕ್ಕುಪತ್ರ ಸಿಕ್ಕೈತಿ ಅಂತಂದ್ರೆ ಅದನ್ನ ತೊಗೊಂಡು, ಕ್ರಯಪತ್ರ ಸಿಕ್ಕೈತೆ ಅಂದ್ರೆ ಅದು ತೊಗೊಂಡು ನಮ್ಮ ಮಾಲೀಕ ಆಗಿನಿ ಸಾಕು ಅಂತೇಳಿ ಹೋಗಬಾರ್ದು. ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಈ ಸಂಘಟನೆ ಯಾವುದೂ ಅಪೇಕ್ಷೆ ಇಲ್ಲದೆ ಸರ್ಕಾರ ಏನು ಕೆಲಸ ಮಾಡ್ತೈತಿ ಆ ಸರ್ಕಾರ ಜೊತೆಗೆ ಕೂಡಿಕೊಂಡು ಅವರು ಕೆಲಸ ಮಾಡುವಂಥ ಕೆಲಸ ಇವತ್ತು ಭಾಳಷ್ಟು ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ. ಇವತ್ತು ನಮ್ಮ ಸಂಬಂಧ ನಿಮ್ಮನ್ನೆಲ್ಲ ಕೂಡಿಸಿ ಬೆಂಗಳೂರಿಂದ ಬಂದು
ಈ ಭಾಗದ ಏನೇನು ಸಮಸ್ಯೆ ಐತಿ ಏನಿಲ್ಲ ಅನ್ನುವಂಥದ್ದೆಲ್ಲ ಕಷ್ಟಪಟ್ಟು ಹಗಲು ರಾತ್ರಿ ಹೋರಾಟ ಮಾಡಿ ನಿಮಗೆ ಸಿಗಬೇಕಾದಂಥ ಹಕ್ಕುಗಳನ್ನು ಸರ್ಕಾರ ಮಟ್ಟಕ್ಕೆ ಜಾಗೃತಿಗೊಳಿಸುವಂಥದ್ದು, ಸರ್ಕಾರಕ್ಕೆ ಎಚ್ಚರಿಸುವಂಥದ್ದು, ಸರ್ಕಾರಕ್ಕೆ ತಿಳಿ ಹೇಳುವಂಥದ್ದು ಕೆಲಸ ಇವತ್ತು ಅನೇಕ ಸಂಘಟನೆಗಳು ಮಾಡ್ತಾ ಇದ್ದಾವೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ ತನ್ನ ಹಕ್ಕನ್ನು ಕೇಳುವಂಥದ್ದು. ಬಹುಶಃ ನೀವೆಲ್ಲ ಭಾಳ ಕಡುಬಡವರು, ನಿಮ್ಗೆ ಯಾವುದು ಸರ್ಕಾರ ಏನು ಸ್ಕೀಮ್ಗಳು ಮಾಡ್ತಾವ, ಏನು ಯೋಜನೆಗಳು ಮಾಡ್ತಾವ, ಏನು ಸಿಗ್ತದ, ಯಾವ ರೀತಿ ನಾವು ಮನೆ ಪಡ್ಕೊಳ್ಬೇಕು, ಯಾವ ರೀತಿ ನಾವು ಪೆನ್ಷನ್ ಪಡ್ಕೊಳ್ಬೇಕು, ಯಾವ ರೀತಿ ನಾವು ಆಧಾರ್ ಕಾರ್ಡ್ ಪಡ್ಕೋಬೇಕು, ಯಾವ ರೀತಿ ನಾವು ವೋಟರ್ಸ್ ಐ ಡಿ ಪಡ್ಕೊಳ್ಬೇಕು, ಯಾವುದೂ ಗೊತ್ತಿಲ್ಲ. ಇದನ್ನೆಲ್ಲ ಸರ್ಕಾರ ಮಾಡಿದರೂ ಕೂಡ ಸರ್ಕಾರ ಮತ್ತು ಜನರ ನಡುವೆ ಕೊಂಡಿಯಾಗಿ ಇವತ್ತು ಇಂಥ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ. ಇವತ್ತು ನರಸಿಂಹಮೂರ್ತಿಯವರು ನಾನು ಚೇರ್ಮನ್ ಆಗುವಂಥ ಪೂರ್ವದಲ್ಲೇ ನನಗೆ ಅವರ ಪರಿಚಯ ಆಗಿತ್ತು. ಭಾಳ ಒಳ್ಳೆ ಕಮಿಟ್ಮೆಂಟ್ ಇದೆ, ಜನರ ಪರವಾಗಿ ಕೆಲಸ ಮಾಡಬೇಕನ್ನುವಂಥ ದೂರದೃಷ್ಟಿ ಇಟ್ಕೊಂಡು ತಮ್ಮನ್ನು ತಾವು ಸಮಾಜದಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನೀವು ಯಾರೂ ಇಲ್ಲಿ ಯಾವುದೇ ಸ್ಲಮ್ ಪರವಾಗಿ ಈ ಸಂಘಟನೆಗಳು ಮಾಡುವಂಥ ಕಾರ್ಯಕ್ರಮಗಳಿಗೆ ಕಾಟಾಚಾರಕ್ಕೆ ಬಂದು ಕೂತ್ಕೊಂಡು ನಾವು ಏನು ಹೇಳ್ತೀವಿ ಅನ್ನೋದು ಕೇಳಲಾರ್ದಂಗೆ ಹಂಗೆ ಹೋಗಬಾರ್ದು. ಇಲ್ಲಿ ಬಂದ ಮೇಲೆ ಸ್ವಲ್ಪ ಆದರೂ ತಿಳ್ಕೊಳ್ಬೇಕು. ನಾವು ಬಂದ ಮೇಲೆ ಇಲ್ಲಿ ಏನಪ್ಪ, ಎದಕ್ಕೆ ಬಂದಿದ್ದೀವಿ, ಇದರಿಂದ ಏನು ಪ್ರಯೋಜನ ಐತಿ, ನಮ್ಮ ಸಂಬಂಧ ಯಾಕೆ ಇವರು ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೆಲ್ಲ ಅರ್ಥ ಮಾಡ್ಕೊಳ್ಬೇಕಮ್ಮ. ಇಲ್ಲಿ ಸುಮ್ಮನೆ ಬಂದುಬಿಟ್ಟು ನಾವು ಕೂತ್ಕೊಂಡು ಯಾರೋ ಕರೀತಾರೆ, ಶೋಭಾ ಕಮ್ತಾರ್ ಕರೀತಾಳೆ, ಅವ್ರ ಜೊತೆಗೆ ನಾವು ಜೈ ಅಂದ್ಕೊಂಡು ತಗೋದು, ಎದಕ್ಕೆ ಬಂದಿದ್ದೀವಿ, ಏನು ಬಂದಿದ್ದೀವಿ, ನಮ್ಮ ಹಕ್ಕುಗಳೇನು ಎಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಸ್ಲಮ್ ಬೋರ್ಡ್ ಅನ್ನುವಂಥದ್ದು ಪಾಪ ಯಾರಿಗೆ ಮನೆಗಳಿಲ್ಲ, ಮನೆ ಕಟ್ಟಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಆ ಬೋರ್ಡ್ ಸ್ಥಾಪನೆ ಆಯಿತು. ಆದರೆ ಸ್ಲಮ್ ಅಂದ ತಕ್ಷಣ ನಾನು ಅದಕ್ಕೆ ಹೇಳೋದು, ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಮೀಟಿಂಗ್ನಲ್ಲಿ ಹೇಳಿದೆ, ಸ್ಲಮ್ ಅಂದರೆ ಏನು ಸರ್, ಬರೀ ಮನೆಗಳು ಕಟ್ಟಿಕೊಡುವಂಥದ್ದಲ್ಲ, ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ನೀರು ಕೊಡಬೇಕು, ಕರೆಂಟ್ ಕೊಡಬೇಕು, ರೋಡ್ ಕೊಡಬೇಕು, ಅವ್ರಿಗೆ UGD ಕೊಡಬೇಕು, ಅವರಿಗೆ ಒಳ್ಳೆಯ ಆರೋಗ್ಯ ಕೊಡಬೇಕು, ಒಳ್ಳೆಯ ಶಿಕ್ಷಣ ಕೊಡಬೇಕು. ಇವೆಲ್ಲ ಮಾಡಿದಾಗ ಮಾತ್ರ ಜನರ ಅಭಿವೃದ್ಧಿ ಆಗ್ತದೆ. ಸುಮ್ಮನೆ ಅವ್ರಿಗೆ ಮನೆಗಳನ್ನು ಕಟ್ಟಿ ನೀವು ಕೂತ್ಕೊಳ್ರಿ, ಮನೆಗೆ ಎದ್ದುಬಿಡ್ರಿ ಅಂತ ಅಂದ್ಬಿಟ್ರೆ ಇರ್ಲಿಕ್ಕೆ ಮನೆ ಆಗ್ತದೆ, ಆದರೆ ನಿಮ್ಮ ಉದ್ಧಾರ ಆಗಲ್ಲ. ಇವತ್ತು ಸ್ಲಮ್ ಜನಾಂಗ ಅಂತಂದ್ರೆ ನಿಮ್ಮನ್ನ ಎದಕ್ಕೆ ಬರೀ ಯಾವುದಾದ್ರೂ ಒಂದು ಸ್ಟ್ರೈಕ್ ಇತ್ತಂದರೆ ಎಲ್ಲರೂ 100 ರೂಪಾಯಿ ಕೊಡೋದು, ಗಾಡಿ ಹತ್ತಿರಿ ಅಂತೇಳಿ ಗಾಡಿ ಕಳಿಸೋದು, ಗಾಡಿಯಾಗಿ ಕರ್ಕೊಂಡು ಬರೋದು, ಜೈ ಜೈ ಅನ್ನೋದು, ಒಂದು 100 ರೂಪಾಯಿ 100-200 ರೂಪಾಯಿ ಖರ್ಚು ಮಾಡಿ ಅದನ್ನು ಕೊಟ್ಟಿದ್ದನ್ನು ಜೈಕಾರ ಹಾಕ್ಕೊಂಡು ಮನೆಗೆ ಹೋಗೋದು. ಇದು ಆಗಬಾರ್ದು. ಎಷ್ಟು ದಿನ ನೀವು ಇದೇ ರೀತಿ ನಡೆದ್ರೆ ಮುಂದೆ ನಿಮ್ಮ ಮಕ್ಕಳ ಪರಿಸ್ಥಿತಿ ಏನು? ಮಕ್ಕಳು ಇದೇ ರೀತಿ ಹೋಗ್ಬೇಕಾ? ಆಗಬಾರ್ದು. ಅದಕ್ಕೆ ಸ್ಲಮ್ ಅಂದ ತಕ್ಷಣ ನಾವು ರಾಜಕಾರಣಿಗಳು ಬರೀ ಜೈಕಾರ ಹಾಕಲಿಕ್ಕೆ, ಓಟ್ ಹಾಕಲಿಕ್ಕೆ, ಸ್ಟ್ರೈಕ್ ಮಾಡಿಸ್ಲಿಕ್ಕೆ ಇದಕ್ಕೆ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕಮ್ಮ. ಇದು ಈ ದೇಶದಲ್ಲಿ ಬಡವರು ಆಗ್ತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ. ಬಡವರ ಶ್ರೀಮಂತರ ಅಂತರ ಜಾಸ್ತಿ ಆಗ್ತಾ ಇದೆ. ನಿಮಗೆಲ್ಲ 2 ಹೊತ್ತು ಊಟ ಮಾಡೋದು ಕಷ್ಟ. ಬೇರೆಯವರು ತಿಂದಿದ್ದು ಕರಗಿಸ್ಕೊಳಕ್ಕಾಗ್ಲಾರ್ದಂಗ ಜಿಮ್ಮಿಗೆ ಹೋಗ್ತಾರ, ಡೈಟಿಂಗ್ ಅಂತಾರ, ಏನೇನೋ ಮಾಡಿ ತಿಂದು ಮೈ ಕರಗಿಸ್ಕೊಳ್ಳಿಕ್ಕೆ ಕಷ್ಟಪಡಾಕತ್ತಾರ. ಇದ್ದಂಥ ಊಟ ತಿಂತಾರ, ಅರ್ಧ ತಾಟ್ನಲ್ಲಿ ಹಂಗೆ ಬಿಡ್ತಾರೆ, ಹಂಗೆ ಹೊರಗೆ ಹೋಗಿತಾರೆ. ತಿನ್ನಕ್ಕೆ 2 ಹೊತ್ತು ಊಟ ಇಲ್ಲ. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿದ್ದಾಗ 1 ಹೊತ್ತು ಎಲ್ಲರೂ ಉಪವಾಸ ಮಾಡಿರಿ, ಇಡೀ ದೇಶದಲ್ಲಿ ಊಟದ ಹಾಹಾಕಾರ ಇತ್ತು, ತಿನ್ನಕ್ಕೆ ಊಟ ಇರಲಿಲ್ಲ. ಬ್ರಿಟಿಷರು ಬಿಟ್ಟು ಹೋದಾಗ ನಮ್ಮ ದೇಶದ ಪರಿಸ್ಥಿತಿ ಎಲ್ಲರೂ ಹೇಳ್ತಾಯಿದ್ರು, ಬ್ರಿಟಿಷರು ಹೇಳಿ ಹೋಗಿದ್ರು, ಇವರೆಲ್ಲ ಭಿಕ್ಷಾ ಬೇಡ್ತಾರೆ, ಮುಂದಿನ ಪರಿಸ್ಥಿತಿ ಅಂಥ ಪರಿಸ್ಥಿತಿ ಇತ್ತು ನಮ್ಮ ದೇಶದ. ಒಂದು ಸೂಜಿ ಗುಂಡು ಕೂಡ ತಯಾರಾಗ್ತಿರ್ಲಿಲ್ಲ ನಮ್ಮ ಕಡೆ. ಇವತ್ತು ದೇಶ ಭಾಳ ದೊಡ್ಡ ಮಟ್ಟದಲ್ಲಿ ನಾವು ವಿಶ್ವಗುರು ಅಂತೇಳಿ ಅನ್ನುವಂಥ ಮಟ್ಟದಲ್ಲಿ ಹೋಗಿದೆ.
ಈ ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು 10 ವರ್ಷ ಬಂದ ತಕ್ಷಣ ಆಗಿಬಿಟ್ಟೈತಿ. ಇವರು ಮೋದಿ ಬಂದ ತಕ್ಷಣ 10 ವರ್ಷದಾಗ ಎಲ್ಲ ಆಗಿಬಿಟ್ಟೈತೆ. ನಿಮ್ಗೆ ಯಾರು ಮನೆ ಇರಲಿಲ್ಲನಾ? ನಿಮಗೆ ರೋಡ್ ಇರಲಿಲ್ಲ, ಗಟ್ರ್ ಇರಲಿಲ್ಲ, ನೀರಿರಲಿಲ್ಲ? ಭಾಳ ಜನ ಮಾತಾಡ್ತಾರೆ ಇನ್ನೇನು ಇವತ್ತ ಎಲ್ಲ ಬಂದುಬಿಟ್ಟೈತಿ, ಇವತ್ತ ಮಾಡಿಬಿಟ್ಟಾರಲ್ಲ ಅನ್ನೋವಂಥದ್ದು. ಇದೆಲ್ಲ ಇಂದಿರಾ ಗಾಂಧಿ, ನೆಹರು ಅವರು, ರಾಜೀವ್ ಗಾಂಧಿಯವರು ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಐತೆ ಅವ್ರದ್ದು. ನಾವು ಕಾಂಗ್ರೆಸ್ದವ್ರು ಹೇಳ್ಕೊಳಂಗಿಲ್ಲ, ಏನು ಮಾಡಿವಿ ಅನ್ನೋಂಥದ್ದು ಹೇಳ್ಕೊಳಂಗಿಲ್ಲ. ಅವ್ರು ಏನು ಮಾಡಲಾರ್ದೆ ಎಲ್ಲ ಮಾಡಿವಿ ಅಂತೇಳಿ. ಒಂದು ಮನೆ ಕಟ್ಟಿದ ಮೇಲೆ ಸುಣ್ಣ ಬಣ್ಣ ಹೊಡೆದು ನಾವು ಕಟ್ಟಿವಿ ಅಂತ ಹೇಳ್ತಾರೆ. ಈ ದೇಶದಾಗ ಇಷ್ಟೆಲ್ಲ ಡ್ಯಾಮ್ಗಳು, ಇಷ್ಟು ದೊಡ್ಡ ಮಟ್ಟದಲ್ಲಿ ವಿದ್ಯುತ್ ಉತ್ಪಾದನೆ, ಕಾರ್ಖಾನೆಗಳು, ಯೂನಿವರ್ಸಿಟಿಗಳು, ಏರ್ಪೋರ್ಟ್ಗಳು, ಇವೆಲ್ಲ ಇವತ್ತು ನಿನ್ನೆ ಬಂದಿದ್ದಲ್ಲಮ್ಮ. ಹಿಂದೆ ಅವರೆಲ್ಲ ಕಾಂಟ್ರಿಬ್ಯೂಷನ್ ಇದೆಲ್ಲ ಅವ್ರು ಮಾಡಿದ್ದು. ಇರಲಿ, ನಾನು ಭಾಳ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಸ್ಲಮ್ ಜನಾಂಗ ಬಂದಿದ್ದೀರಿ, ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಸ್ಲಮ್ಗಳನ್ನು ಯಾವ ರೀತಿ ಇಟ್ಕೊಳ್ಬೇಕು. ನಾವೆಲ್ಲ ಈ ಸ್ಲಮ್ ಅಂದ ತಕ್ಷಣ ಜನ ಮುಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಇರಬಾರ್ದು. ಇವತ್ತು ನಾನು ಕೂಡ ಇಡೀ ರಾಜ್ಯದಲ್ಲಿ ಎಷ್ಟೆಷ್ಟು ಸ್ಲಮ್ಗಳದಾವ, ಏನೇನು ಕಷ್ಟದಲ್ಲಿದೆ ಅನ್ನುವಂಥದ್ದೆಲ್ಲ ಸರ್ವೆ ಮಾಡಿಸ್ತಾ ಇದ್ದೀನಿ. ನೀವು ಕೂಡ ಅಧ್ಯಕ್ಷರೇ, ನೀವು ಕೂಡ ನಮ್ಮ ಜಿಲ್ಲಾಧ್ಯಕ್ಷರಲ್ಲಿದ್ದಾರೆ. ನೀವು ಈ ಜಿಲ್ಲೆಯಲ್ಲಿ ಯಾವ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಎಲ್ಲಿ ನೀರು ಕುಡಿಲಿಕ್ಕಿಲ್ಲ, ಬೋರ್ ಇಲ್ಲ, ಕರೆಂಟ್ ಇಲ್ಲ, ಅಂಥದ್ದೆಲ್ಲ ನೀವು ಇಮಿಡಿಯೇಟಾಗಿ ಇಲ್ಲಿ ಅಧಿಕಾರಿಗಳು ಯಾರದಾರ ಅಧಿಕಾರಿಗಳ ಮುಖಾಂತರ ಒಂದು ಎಸ್ಟಿಮೇಟ್ ಕಳಿಸ್ರಿ. ನಾನು ಎಲ್ಲೆಲ್ಲಿ ಇಮಿಡಿಯೇಟಾಗಿ ಮಿನಿಮಮ್ ಅವರಿಗೆ ಒಂದು ಬೇಸಿಕ್ ಎಮ್ಯುನಿಟೀಸ್ ಆದರೂ ಬೇಕು. ಕನಿಷ್ಠ ಪಕ್ಷ ನೀರು, ಕನಿಷ್ಠ ಪಕ್ಷ ಕರೆಂಟು, ಕನಿಷ್ಠ ಪಕ್ಷ ಒಂದು UGD ಇಂಥವೆಲ್ಲ ಕೊಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ನಾನು ಹೇಳಿದ್ದೀನಿ. ಸುಮ್ಮನೆ ಸ್ಲಮ್ ಬೋರ್ಡ್ ಅಂತಂದ್ರೆಲ್ಲ ಬೇರೆ ರೀತಿ ಭಾಳಷ್ಟು ಬೇರೆ ರೀತಿ ಒಂದು ನಡೀತಾ ಇದೆ. ಅದಕ್ಕೆಲ್ಲ ಕಡಿವಾಣ ಹಾಕಬೇಕಾಗಿದೆ ನಾವು. ಇವತ್ತೆಲ್ಲರಿಂದನೂ ತಪ್ಪು. ಇವತ್ತು ನಾನೊಬ್ಬನೇ ಭಾಳ ಸ್ವಚ್ಛ ಅಂತ ಹೇಳೋದಿಲ್ಲ. ಈ ಸ್ಲಮ್ ಬೋರ್ಡು ಉದ್ದೇಶನೇ ಬೇರೆ, ನಾವು ಮಾಡ್ತಾ ಇರುವಂಥದ್ದೇ ಬೇರೆ. ಭಾಳ ಕಡೆ ಕೆಟ್ಟ ಒಂದು ಪ್ರಾಕ್ಟೀಸ್ ನಡೀತಾ ಇದೆ. ಮನೆಗಳೇ ನಡೀತಾ ಇದೆ. ಸರ್ಕಾರದಿಂದ 5 ಲಕ್ಷ ಬರ್ತದೆ. ಇವತ್ತಾದರೆ ಎಲ್ಲ ಒಂದು ಕಡೆ ಅವ್ರಿಗೆ ಅವ್ನ ಕೈಗೆ 2 ಲಕ್ಷ ಕೊಟ್ಟು ಉಳಿದಿದ್ದು ನೀ ಕಟ್ಕೋ ಅಂತೇಳಿ ಮಟೀರಿಯಲ್ ಸಪ್ಲೈ ಮಾಡುವಂಥದ್ದು. ಅಧಿಕಾರಿಗಳಿಗೆ ಭಾಳ ಸ್ಪಷ್ಟ ಹೇಳಲಿಕ್ಕೆ ಬರೀತೀನಿ, ಹಿಂದೆ ಯಾರ್ಯಾರು ಅಧಿಕಾರಿಗಳು ಈ ರೀತಿ ವ್ಯವಸ್ಥೆ ನಿರ್ಮಾಣ ಮಾಡ್ಯಾರ ಅದಕ್ಕೆಲ್ಲ ಕಡಿವಾಣ ಹಾಕಬೇಕು. ಅವ್ರ ಮೇಲೆ ಕಠಿಣವಾದಂಥ ಶಿಕ್ಷೆ ಮಾಡಬೇಕು. ಪಾಪ ನೋಡ್ರಿ, ಬಡವರು ದಿನ ಬೆಳಗ್ಗೆದ್ದು ಬೆವರು ಸುರಿಸಿ ಕಷ್ಟಪಟ್ಟು 2 ಹೊತ್ತು ಊಟ ಮಾಡ್ತಿರ್ತಾರೆ. ಸರ್ಕಾರ ಅವ್ರಿಗೆ ಕೊಟ್ಟಂಥ ದುಡ್ಡನ್ನು ಬೇರೆಯವರು ಅದಕ್ಕೆ ಬೇರೆ ರೀತಿಯಲ್ಲಿ ದುರ್ಬಳಕೆ ಮಾಡ್ತಾರಂತಂದರೆ ಅದಕ್ಕೆ ನಾನು ಎಂದೂ ಸಹಿಸೋದಿಲ್ಲ. ಖಂಡಿತವಾಗಿ ಕೂಡ ನಾವೆಲ್ಲ ಕೂಡ ಇವತ್ತು ಪ್ರಾಮಾಣಿಕವಾಗಿ ಬಡವರ ಪರವಾಗಿ ಬರೇ ಮೊಸಳೆ ಕಣ್ಣೀರು ಸುರಿಸೋವಂಥದ್ದಲ್ಲ, ಆತ್ಮಸಾಕ್ಷಿಯಾಗಿ ನಾವೆಲ್ಲ ಅವರ ಬದಲಾವಣೆಗೆ ಪ್ರಾಮಾಣಿಕವಾದಂಥ ಪ್ರಯತ್ನ ನಾವೆಲ್ಲ ಮಾಡಬೇಕು. ಯಾವ ರೀತಿ ನಾವು ಸರಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಣೆ ಕೊಟ್ಟರು. ಮತ್ತು ಸ್ಲಮ್ ಜನರ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಯೋಜನೆಗಳನ್ನು ರೂಪಿಸುವ ಜೊತೆಗೆ ಕೊಳಗೇರಿಗಳ ಬದುಕು ಬದಲಾವಣೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಏನು ನಮ್ಮ ಭರವಸೆನ ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಗದಗ ಬೆಟಗೇರಿ ನಗರದಲ್ಲಿ ಈಗಾಗಲೇ ತಮ್ಮ ಗಮನಕ್ಕೆ ತಂದಂಗೆ 48 ಕೊಳಚೆ ಪ್ರದೇಶಗಳು ಈಗಾಗಲೇ ಘೋಷಣೆಗಳಾಗಿದೆ. ಅದ್ರ ಜೊತೆಗೆ ಅನೇಕ ಸ್ಲಮ್ಗಳು ಘೋಷಣೆ ಆಗಬೇಕಾಗಿದೆ. ಸುಮಾರು 2 ವರ್ಷದಿಂದ ಘೋಷಣೆಗಾಗಿ ಕಳಿಸಿದ್ರು ಕೂಡ ಇದು ಟೆಕ್ನಿಕಲಿ ಪ್ರಾಬ್ಲಮ್ ಆಗಿ ನಿಂತಿದೆ ಅಂಥೇಳಿ ಕಚೇರಿಯಿಂದ ನಮ್ಮ ಮಾಹಿತಿ ಕೊಡ್ತಾ ಇದ್ದಾರೆ. ಇದನ್ನು ಖಾಸಗಿ ಸ್ಲಮ್ ಜೊತೆಗೆ ಸರ್ಕಾರಿ ಲ್ಯಾಂಡ್ನಲ್ಲಿ ಇರತಕ್ಕಂಥ ಸ್ಲಮ್ಗಳು ಕೂಡ ನಾವು ಡಿಕ್ಲೇರೇಷನ್ ಕಳಿಸಿದ್ವಿ. ಅದು ತಾವು ಅಧ್ಯಕ್ಷರಾಗಿ ತಾವು ಗಮನಕ್ಕೆ ತೊಗೋಬೇಕಂತೇಳಿ ಈ ಒಂದು ಗದಗ ಜಿಲ್ಲಾ ಸಮಿತಿಯಿಂದ ಹೇಳ್ತಾ ಇದ್ವಿ. ಅದರ ಜೊತೆಗೆ ಏನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮನೆಗಳು ಈಗಾಗಲೇ 3630 ಮನೆಗಳು ಈ ಒಂದು ಭಾಗದಲ್ಲಿ G+1 ಇತ್ತು. ಅದ್ರ ಜೊತೆಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ 830 ಮನೆಗಳು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಅದು ತಾವು ದಯವಿಟ್ಟು ಈ ಮನೆಗಳ ವೀಕ್ಷಣೆ ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಂತೇಳಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಯಾಕಂದರೆ ಈ ಕೊಳಗೇರಿ ಜನ ತಾವು ಹೇಳ್ದಂಗೆ ನಮ್ಮ ಸ್ಲಮ್ ಜನ ದುಡಿಯುವ ವರ್ಗ ಜನ, ಶ್ರಮಜೀವಿಗಳು, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ದುಡಿದು ಬಂದಂಥ ಅನುದಾನದಲ್ಲಿ ಹಣದಲ್ಲಿ ಈ ಒಂದು ಮನೆಗಳು ಕಟ್ಕೋಬೇಕಂತೇಳಿ
ಆ ಹಣನ ಉಪಯೋಗ ಮಾಡ್ಕೊಂಡಿರ್ತಾರೆ. ಈ ಕೆಲವೊಂದು ಭಾಗದಲ್ಲಿ, ಎಲ್ಲ ಅಂತ ಹೇಳೋದಿಲ್ಲ, ಕೆಲವೊಂದು ಭಾಗಗಳಲ್ಲಿ ಆ ಸ್ಲಮ್ ಜನರಿಗೆ ಮನೆಗಳ ಸಾಕಷ್ಟು ಸಮಸ್ಯೆಗಳಾಗ್ತಾವೆ. ಉದಾಹರಣೆಗೆ ಡಿಗಳು ಕಟ್ಟಿದ್ರು ಇನ್ನೂವರೆಗೂ ಕೂಡ ಮನೆಗಳ ಕಂಪ್ಲೀಟ್ ಆಗಿಲ್ಲ. ಅದು ತಾವು ಗಮನಕ್ಕೆ ತರ್ತಾ ಇದ್ವಿ ಸಾಹೇಬ್ರೆ. ಇನ್ನೂ ಸುಮಾರು ಸಮಸ್ಯೆಗಳದಾವೆ. ತಾವೇನು ಜಿಲ್ಲಾ ಪ್ರವಾಸ ಹಮ್ಕೊತೀವಿ ಅಂತ ಹೇಳಿದ್ರಿ, ನಮ್ಮ ಕರ್ನಾಟಕ ರಾಜ್ಯದ ಸುಮಾರು 20 ಸ್ಲಮ್ಗಳಲ್ಲಿ 20 ನಗರಗಳಲ್ಲಿ ನಮ್ಮ ಸಂಘಟನೆ ಇದೆ. ತಾವು ಯಾವಾಗ ಜಿಲ್ಲಾ ಪ್ರವಾಸನ ಹಮ್ಕೊತೀರಿ ನಮ್ಮ ರಾಜ್ಯ ಸಮಿತಿ ಗಮನಕ್ಕೆ ತಂದ್ರೆ ಆಯಾ ಜಿಲ್ಲೆಗಳಲ್ಲಿ ಸಮಿತಿಗಳ ನಾವು ಮಾಹಿತಿಯನ್ನು ಕೊಡ್ತೀವಿ, ತಮ್ಮ ಜೊತೆಗೆ ಸಹಕಾರ ಕೊಡ್ತಾರೆ. ಅಲ್ಲಿ ಸ್ಲಮ್ಗಳ ವೀಕ್ಷಣೆ ಆಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಾಗಿರ್ಬೋದು, ಆ ಜಿಲ್ಲಾ ಸಮಿತಿಗಳು ತಮ್ಮ ಜೊತೆಗಿದ್ದು ಆ ಕೊಳಗೇರಿಗಳ ಬಗ್ಗೆ, ಸ್ಲಮ್ಗಳ ಬಗ್ಗೆ ತಮ್ಮ ಮಾಹಿತಿ ಕೊಡ್ತಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಈ ಗದಗಲ್ಲಿ ಇನ್ನೂ ಸಾಕಷ್ಟು ಸಮಸ್ಯೆಗಳದಾವೆ. ಆ ಸಮಸ್ಯೆಗಳ ಬಗ್ಗೆ ಏನು ತಾವು ಜಿಲ್ಲಾ ಪ್ರವಾಸ ಮಾಡ್ತೀನಿ ಅಂತ ಹೇಳಿದ್ರಿ, ದಯವಿಟ್ಟು ಮತ್ತೊಮ್ಮೆ ತಮ್ಗೆ ಹೇಳ್ತೀವಿ, ಜಿಲ್ಲಾ ಸಮಿತಿಗಳಿಗೆ ಮಾಹಿತಿ ಕೊಡ್ರಿ, ತಮ್ಮ ಜೊತೆಗೆ ಇರ್ತೀವಿ. ನಿಜವಾದ ಈ ಸ್ಲಮ್ಗಳ ಚಿತ್ರಣ ಏನು ಅನ್ನೋದ್ರ ಬಗ್ಗೆ ಜಿಲ್ಲಾ ಸಮಿತಿಗಳಿಗೆ ಮಾಹಿತಿ ಇರ್ತೈತಿ, ಅದನ್ನು ತಾವು ನೋಡ್ಕೋಬೇಕಂತ ಹೇಳಿ. ಬಿಡ್ರಿ ಅಲ್ಲೇ ಇದ್ರಿ ಅಮ್ಮರ ನೀವು ಒಂದು ಚೂರು ಹಿಂದೆ ಬಂದ್ರೆ ಎಲ್ಲರೂ ಬರ್ತೀರಿ. ಹಿಂದೆ ಬರ ಸ್ವಲ್ಪ ಹಿಂದೆ ಬಾ, ಪೂರ್ತಿ ತಗೊಳ್ಳಿ, ಇನ್ನೊಂದು ಸ್ವಲ್ಪ ಹಿಂದೆ ಬಾ, ಹಿಂದೆ ಬಾ, ಹಿಂದೆ ಬಾ. ತಡಿ ಅಂದ್ಬಿಡ.